ಫ್ರೆಶ್ ಆಗಿ ಅಡುಗೆ ಮಾಡಿಟ್ಟಿದ್ದಾರೆ. ಇಲ್ಲಿ 35 ಐಟಮ್ ವೆರೈಟಿ. ಇಲ್ಲಿ 329 ರೂಪಾಯಿ ಕೊಟ್ಟರೆ ನಿಮ್ಗೆ ಸಿಕ್ಬಿಡುತ್ತೆ ಅನ್ಲಿಮಿಟೆಡ್. ನೀವೇ ಎಷ್ಟು ಬೇಕೋ ಅಷ್ಟು ಹಾಕೊಂಡು ತಿನ್ಬೋದು ಅಂತಹ ಹೋಟೆಲ್ ನಮ್ಮ ದೇಸಿ ಮಸಾಲ. ಅನ್ಲಿಮಿಟೆಡ್ ಬುಫೆ, ಡೈಲಿ ಮೆನು ಚೇಂಜ್ ಆಗುತ್ತೆ, ಡೈಲಿ ವೆಲ್ಕಮ್ ಡ್ರಿಂಕ್ಸ್ ಚೇಂಜ್ ಆಗುತ್ತೆ ಸರ್. ಇವತ್ತು ಕೊಟ್ಟು ನಾವು ನಾಳೆ ಕೊಡಲ್ಲ ಸರ್. 35 35 ಚೇಂಜ್ ಆಗಿರುತ್ತೆ 100% ಸರ್. ಇಲ್ಲೇ ಇದೆ ನೋಡಿ ಸರ್, ಪಾನಿಪುರಿ, ದಹಿಪುರಿ, ಪಾಪಡಿ ಚಾಟ್, ಸೇವ್ ಪುರಿ. ಇದು ಅನ್ಲಿಮಿಟೆಡ್ ಸರ್, ಎಷ್ಟು ಬೇಕಾದ್ರೂ ತಿನ್ಬೋದು ಸರ್. ನೋಡಿ ಇವ್ರ ಕಿಚನ್ ಎಷ್ಟು ಸುಂದರವಾಗಿದೆ, ಎಷ್ಟು ನೀಟಾಗಿ ಕ್ಲೀನಾಗಿ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ ಇವ್ರ ಕಿಚನ್. ಅನ್ಲಿಮಿಟೆಡ್ ಪಿಜ್ಜಾ ಸರ್, ಎಷ್ಟು ಬೇಕಾದ್ರೂ ಪಿಜ್ಜಾ ತಿನ್ಬೋದು. 329 ಸರ್. ಇದು ಟೈಮಿಂಗ್ ಓಪನ್ ಆಗೋ ಟೈಮಿಂಗ್ ಸರ್ 12 ಗಂಟೆ ಕಂಟಿನ್ಯೂ ರಾತ್ರಿ 10:30 ತನಕ ನಮ್ಮ ಬುಫೆ ನಡೀತಾ ಇರುತ್ತೆ. ನಮಗೆ ಗೆಸ್ಟ್ ದೇವರು, ಗೆಸ್ಟ್ ಇಸ್ ಗಾಡ್. ಪ್ರತಿದಿನ ಸರಿ ಸುಮಾರು 1,000ಕ್ಕೂ ಹೆಚ್ಚು ಜನ ಇಲ್ಲಿ ಬರ್ತಾರೆ. ಬಂದು ತಮಗೆ ಇಷ್ಟವಾದಂಥ ಆಹಾರವನ್ನು, ಶುದ್ಧ ಸಸ್ಯಾಹಾರಿ ಆಹಾರವನ್ನು ಸ್ವೀಕರಿಸ್ತಾರೆ. ತಮಗೆ ಎಷ್ಟು ಬೇಕೋ ಅಷ್ಟು ಹಾಕೋತಾರೆ, ಊಟ ಮಾಡ್ತಾರೆ. ಅಂದರೆ ಬಫೆ ಸಿಸ್ಟಮ್ ಇಲ್ಲಿ. ಈಗ ನಾನಿರೋಂಥದ್ದು RR ನಗರ, ರಾಜರಾಜೇಶ್ವರಿ ನಗರದ ದೇಸಿ ಮಸಾಲ ಹೋಟೆಲ್ನಲ್ಲಿ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಿ ಇಷ್ಟು ಅದ್ಭುತವಾದ ಸುಂದರವಾದಂತಹ ಒಂದು ಬಫೆ ರೆಸ್ಟೋರೆಂಟ್ನ. ಕಳೆದ 5 ವರ್ಷಗಳಲ್ಲಿ ಸುಮಾರು 5 ಬ್ರ್ಯಾಂಚ್ಗಳನ್ನು ಇಡೀ ಬೆಂಗಳೂರಿನಾದ್ಯಂತ ಮಾಡಿರುವಂತಹ ಸಂಸ್ಥೆ ದೇಸಿ ಮಸಾಲ ಸ್ನೇಹಿತರೆ. ಇಲ್ಲಿ ಫುಡ್ಡು ಅನ್ಲಿಮಿಟೆಡು ಮತ್ತು ಇಲ್ಲಿ ಪ್ರೀತಿನೂ ಅನ್ಲಿಮಿಟೆಡ್ ಸ್ನೇಹಿತರೆ. ಬರೀ 329 ರುಪೀಸಿಗೆ, 329 ರೂಪಾಯಿಗೆ ನಿಮಗೆ 35 ಐಟಮು ಸ್ನೇಹಿತರೆ ಅದ್ಭುತವಾಗಿ ಸಿಗುತ್ತೆ. ಬಫೆ ಅದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅನ್ಲಿಮಿಟೆಡು. ಬನ್ನಿ ದೇಸಿ ಮಸಾಲ ಹೋಟೆಲ್ ರೆಸ್ಟೋರೆಂಟ್ಗೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ ಸ್ನೇಹಿತರೆ. ನನಗಿದ್ದೀನಿ RR ನಗರ ಬ್ರಾಂಚಲ್ಲಿ. ಫ್ರೆಶ್ ಆಗಿ ಅಡುಗೆ ಮಾಡಿಟ್ಟಿದ್ದಾರೆ. ಇಲ್ಲಿ 35 ಐಟಮ್ ವೆರೈಟಿ. ಇಲ್ಲಿ 329 ರೂಪಾಯಿ ಕೊಟ್ಟರೆ ನಿಮ್ಗೆ ಸಿಕ್ಬಿಡುತ್ತೆ ಅನ್ಲಿಮಿಟೆಡ್. ನೀವೇ ಎಷ್ಟು ಬೇಕೋ ಅಷ್ಟು ಹಾಕೊಂಡು ತಿನ್ಬೋದು ಅಂತಹ ಹೋಟೆಲ್ ನಮ್ಮ ದೇಸಿ ಮಸಾಲ. ಬಾಣಸವಾಡಿ, ಜಯನಗರ, ದೇವನಹಳ್ಳಿ, ಹೆಸರುಘಟ್ಟ ಮತ್ತು ಇದೊಂದು ಬ್ರಾಂಚ್ RR ನಗರ. 5 ಬ್ರಾಂಚ್ ಇರುವಂಥ ಹೋಟೆಲ್ ನಮ್ಮ ದೇಸಿ ಮಸಾಲ. ಸೊ ಮಾತಾಡ್ಸೋಣ ಇಲ್ಲಿನ ಮುಖ್ಯ ಶೆಫ್ ಅಥವಾ ಚೀಫ್ ಶೆಫ್ ಅವ್ರನ್ನ. ಹೇಗಿದೆ ಈ ರೆಸ್ಟೋರೆಂಟ್, ಏನು ಮಾಡ್ತಾ ಇದೆ, ಹೇಗೆಲ್ಲ ಪ್ರಿಪೇರ್ ಆಗುತ್ತೆ, ಏನಿದ್ರ ಕಥೆ ಕೇಳೋಣ. ವೆಲ್ಕಮ್ ನಿಮಗೆ ದೇಸಿ ಮಸಾಲ ಹೋಟೆಲ್ ಕಥೆಗೆ, ಇದ್ರ ಜರ್ನಿಗೆ ಬನ್ನಿ. ಹೇಗಿದ್ರು ಉಮೇಶ್ ಪೂಜಾರಿ ಅವರೇ? ಸೂಪರ್ ಸರ್. ಏನಿದು ದೇಸಿ ಮಸಾಲ? ದೇಸಿ ಮಸಾಲ ಸರ್ ಅಂತ ಹೇಳಿದ್ರೆ ಇದೊಂದು ಬುಫೆ ಕಾನ್ಸೆಪ್ಟ್ ಸರ್. ಇದು ಬುಫೆ, ಅನ್ಲಿಮಿಟೆಡ್ ಬುಫೆ ಸರ್. ನಾವು ಸ್ಟಾರ್ಟೆಡ್ ಮಾಡಿದ್ದು 2019ರಲ್ಲಿ. ಆವಾಗ ನಮ್ಮದು ಬುಫೆ ಪ್ರೈಸ್ ಇತ್ತು ಸರ್ 199. ಇವಾಗ ನಮ್ಮ ಪ್ರೈಸ್ ನಡೀತಿರೋ ಸರ್ ಮಂಡೇ ಟು ಫ್ರೈಡೇ 329 ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಸರ್. ಸ್ಯಾಟರ್ಡೆ ಸಂಡೇ ನಮ್ಮದು ಸಂಡೇ 429. 429 ವಾರದ ದಿನಗಳಲ್ಲಿ 329, ವಾರದಲ್ಲಿ 429. ಸೊ ಸಿಂಪಲ್. ಏನು ಐಟಮ್ ಸಿಗುತ್ತೆ, ಎಷ್ಟು ಐಟಮ್ ಸಿಗುತ್ತೆ ತೋರಿಸಿ ಸರ್. ಸರ್ ಮಿನಿಮಮ್ ಇವಾಗ 35 ಐಟಮ್ ಸಿಗುತ್ತೆ ಸರ್. 35ಇಂದ 40 ಐಟಮ್ ಸಿಗುತ್ತೆ ಸರ್. ಸಲಾಟು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಸರ್. ಗ್ರೀನ್ ಸಲಾಡ್ ಇದೆ, ಆಲ್ ಆಫ್ ಇದು ಆನಿಯನ್ ಸಲಾಟು, ಬೀಟ್ರೂಟ್ ಸಲಾಟು, ಮೂಲಂಗಿ ಸಲಾಟು, ಮತ್ತು ವೆಜ್ ಕೋಸ್ಲೋ ಸಲಾಟು, ಆಮೇಲೆ ರೈತ, ಕರ್ಡ್ ರೈಸು, ಮತ್ತು ಗ್ರೀನ್ ಚಟ್ನಿ, ಟೊಮೊಟೊ ಕೆಚಪ್ ಆ್ಯಂಡ್ ಪಿಕ್ಕಲ್ ಸರ್. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಮತ್ತು ವೆಲ್ಕಮ್ ಡ್ರಿಂಕ್ಸು. ಹೌದು ಸರ್. ಡೈಲಿ ವೆಲ್ಕಮ್ ಡ್ರಿಂಕ್ಸ್ ಚೇಂಜ್ ಆಗ್ತಿರುತ್ತೆ ಸರ್. ನಮ್ಮದು ಡೈಲಿ ಮೆನು ಚೇಂಜ್ ಆಗುತ್ತೆ, ಡೈಲಿ ವೆಲ್ಕಮ್ ಡ್ರಿಂಕ್ಸ್ ಚೇಂಜ್ ಆಗುತ್ತೆ. ಡೈಲಿ ಇದೆಲ್ಲ ಸರ್ ಇವತ್ತು ಕೊಟ್ಟಿದ್ದು ನಾವು ನಾಳೆ ಕೊಡಲ್ಲ ಸರ್. 35 ಚೇಂಜ್ ಆಗಿರುತ್ತೆ. ವೆರೈಟಿ ಕೊಡ್ತೀವಿ ಡೈಲಿ. ನಾವು ಸ್ಪೆಷಲ್ ಟೇಸ್ಟ್ ಕೊಡ್ತೀವಿ, ಡಿಫ್ರೆಂಟ್ ಆಫ್ ಟೇಸ್ಟ್ ಕೊಡ್ತೀವಿ ಡೈಲಿ. ಸೂಪರ್. ಇವತ್ತು ನಾವು ಬಟರ್ ಪನ್ನೀರ್ ಹಾಕಿದ್ರೆ ನಾಳೆಗೆ ಅದಿರಲ್ಲ, ಬೇರೆ ಡಿಫ್ರೆಂಟ್ ಆಗಿರುತ್ತೆ. ಇವತ್ತು ಪನ್ನೀರ್ ಟಿಕ್ಕಾ ಹಾಕಿದ್ರೆ ನಾಳೆಗೆ ಅದಿರಲ್ಲ, ಬೇರೆ ಡಿಫ್ರೆಂಟ್ ಟೇಸ್ಟ್ ಆಗಿರುತ್ತೆ. ಇಲ್ಲಿಂದ ಮತ್ತೆ ಸೂಪ್ ಸ್ಟಾರ್ಟ್ ಆಗುತ್ತೆ ಸರ್. ಸ್ನೇಹಿತರೆ ಬನ್ನಿ, ಇವತ್ತು ಸ್ಟಾರ್ಟರ್ಗಳು ತೋರಿಸ್ತೀನಿ ನಾನು ನಿಮಗೆ. ಏನು ಸರ್ ಇದು? ಚಿಲ್ಲಿ ಕಾಲಿಫ್ಲವರ್ ಸರ್. ಚಿಲ್ಲಿ ಕಾಲಿಫ್ಲವರ್. ಎಸ್ ಸರ್. ವಾ, ಬಾಯಲ್ಲಿ ನೀರು ಬರ್ತದೆ, ಹಂಗೆ ರೆಡಿ ಮಾಡಿಬಿಟ್ಟವ್ರೆ. ಸೂಪರ್, ಬಿಸಿ ಬಿಸಿ. ಎಸ್ ಸರ್. ನೆಕ್ಸ್ಟ್ ಸರ್ ಇದು ಪನ್ನೀರ್ ಟಿಕ್ಕಾ, ಲಾಲ್ ಮಿರ್ಚ್ ಸರ್. ನೆಕ್ಸ್ಟ್ ಪಾಸ್ತಾ ಬರುತ್ತೆ. ಪಾಸ್ತಾ ಸರ್. ಸರ್ ಆಚಾರಿ ಪನ್ನೀರ್ ಇವತ್ತು. ಮತ್ತೆ ಇವತ್ತು ಮಿಕ್ಸ್ ವೆಜ್ ಪಲ್ಯ ಇದೆ. ಡೈಲಿ ನಮ್ಮದು ಸೌತ್ ಇಂಡಿಯನ್ ಡೈಲಿ ಒಂದು ವೆರೈಟಿ ಪಲ್ಯ ಇರ್ತದೆ. ಹೌದು ಸರ್. ನಮ್ಮದು ಸ್ಪೆಷಲ್ ಅಂದರೆ ಸರ್ ಡೈಲಿ ಸೌತ್ ಆಗಲಿ, ಚೈನೀಸ್ ಇರುತ್ತೆ, ಸೌತ್ ಇರುತ್ತೆ, ಇಂಡಿಯನ್ ಇರುತ್ತೆ. ಆಮೇಲೆ ನಮ್ಮದು ಸ್ಪೆಷಲ್ ದೋಸಾ ಕೌಂಟ್ರ್ ಇರುತ್ತೆ, ಚಾಟ್ ಕೌಂಟ್ರ್ ಇರುತ್ತೆ. ಡೈಲಿ ಒಂದು ಸ್ಪೆಷಲ್ ಆಗಿರುತ್ತೆ ಸರ್. ಇಲ್ಲಿ ಜೊತೆಗೆ ಇಲ್ಲಿ ದಾಲ್ ಇದೆ ಸರ್. ದಾಲ್ ತಡ್ಕ ರೆಡಿ ಇದೆ ಸರ್. ಬಿರಿಯಾನಿ, ವೆಜ್ ಪಲಾವ್ ಸೂಪರ್ ಆಗಿರೋ ವೆಜ್ ಪಲಾವ್ ರೆಡಿ ಮಾಡಿಟ್ಟವ್ರು ಇಲ್ಲಿ. ವೆಜ್ ಫ್ರೈಡ್ ರೈಸ್ ಇಸ್ ರೆಡಿ ಸರ್. ವೈಟ್ ರೈಸ್ ಆ್ಯಂಡ್ ಸಾಂಬಾರ್. ಅದ್ರ ಮೇಲೆ ಸರ್ ಸ್ವೀಟ್ ಸ್ಟಾರ್ಟ್ ಆಗುತ್ತೆ ನಮ್ಮದು. ಗುಲಾಬ್ ಜಾಮೂನು, ಮತ್ತೆ ರೈಸ್ ಕೀರು, ಮತ್ತೆ ಕೇಕು. ಮತ್ತೆ ಇಲ್ಲಿ ಡೈಲಿ ಡೆಸರ್ಟ್ ಚೇಂಜ್ ಆಗಿರುತ್ತೆ ಸರ್. ಕೇಕ್ ಸೇಮ್ ಇರುತ್ತೆ, ಡೈಲಿ ಒಂದೊಂದು ಡೆಸರ್ಟ್ ನಮ್ಮದು ಡೈಲಿ ಶೇಫ್ ಸ್ಪೆಷಲ್ ಅಂತ ನಾವು ಇಡ್ತೀವಿ. ಡೈಲಿ ಲಡ್ಡು ಆಗಲಿ, ಮತ್ತು ಏನಾದ್ರು ಒಂದು ಡ್ರೈ ಐಟಮಲ್ಲಿ ನಾವು ಕೋಕೋನಟ್ ಬರ್ಫಿ ಆಗಲಿ, ಇದೆಲ್ಲ ಇರ್ತೀವಿ ಸರ್ ಡೈಲಿ. ಸೊ ಈ ಥರ 35 ಐಟಮು. ಹೌದು, 35 ಐಟಮ್ ಇರುತ್ತೆ ಸರ್. ಸ್ಯಾಟರ್ಡೆ ಸಂಡೇ ಬಂತು ಹೇಳಿದ್ರೆ ಇನ್ನೂ 5 ಐಟಮ್ ಇನ್ಕ್ರೀಸ್ ಆಗುತ್ತೆ. ಹೌದು ಸರ್. ಎಕ್ಸ್ಟ್ರಾ ಜಿಲೇಬಿ ಬರುತ್ತೆ, ವಡಾಪಾವ್ ಬರುತ್ತೆ. ಲೈವ್ ಕೌಂಟ್ರಲ್ಲಿ ಎಷ್ಟು ಐಟಮ್ ಬರುತ್ತೆ ಸರ್? ಒಂದು 5 ಐಟಮ್ ಎಕ್ಸ್ಟ್ರಾ ಬರುತ್ತೆ. ಸೂಪರ್. ಯಾರು ಐಡಿಯಾ ಇದೆಲ್ಲ ಸರ್? ಇದು ನಮ್ಮ ಬಾಸು ಸಂದೀಪ್ ಜೈನ್ ಅಂತ. ಎಸ್ ಸರ್. ಓಕೆ. ಅವ್ರದ್ದೇ ಕಾನ್ಸೆಪ್ಟ್ ಸರ್, ಅವ್ರದ್ದೇ ಐಡಿಯಾ. ಮತ್ತು ಎಲ್ಲ ಆಲ್ ಟೀಮ್ ಸಪೋರ್ಟ್. ಎಷ್ಟು ಜನ ಇದ್ದಾರೆ ಸರ್ ಇಲ್ಲಿ? ಇವಾಗ ಸ್ಟಾಫ್ ಸರ್ ಒಂದು 45 ಇದ್ದಾರೆ ಸರ್. ಎಷ್ಟು ಜನ ಕೂತ್ಕೋಬೋದು ಒಟ್ಟಿಗೆ? ಸರ್ ಒಂದು ಇದರಲ್ಲಿ ಸರ್ ನಾವು ಒಂದು 190 ಜನ, 190 ಪ್ಯಾಕ್ಸ್.
ಅಂದರೆ 190 ಜನ ಕೂತ್ಕೊಳ್ಬೋದು ಸರ್ ಒಂದು ಸಲಕ್ಕೆ ಓಕೆ 190. ಮತ್ತೆ ಕಸ್ಟಮರ್ ಬರ್ತಾರೆ, ಅವ್ರು ಹಾಕೋತಾರೆ ಹೋಗ್ತಾರೆ. ಹೌದು ಸರ್, ಹೌದು. ಅವ್ರು ಹಾಕೊಂಡು ಅವರೇ ಸರ್ವ್ ಮಾಡ್ಕೊಂಡು ತಿಂತಾರೆ ಸರ್. ನಮ್ಮ ರೊಟ್ಟಿ ನಾವು ಸರ್ವ್ ಮಾಡ್ತೀವಿ ಸರ್. ದೋಸೆ ಲೈವ್ ಕೌಂಟ್ರ್ ಇರುತ್ತೆ, ದೋಸೆ ಬಂದು ಅವರೇ ತೊಗೊಂಡು ಹೋಗ್ತಾರೆ. ಎಲ್ಲ ಸೆಲ್ಫ್ ಸರ್ವಿಸ್ ಸರ್. ಅವರೇ ಹಾಕೊಂಡು ಅವರೇ ತಿನ್ನಬೇಕು. Okay. ಎಷ್ಟು ಬೇಕಾದರೂ ತಿನ್ಬೋದು ಸರ್ ಅವರು. ವೆರಿ ಗುಡ್ ನೋಡಿ, ಇಲ್ಲಿ ಯಾವುದು ರೇಷನ್ ಥರ ಅವರೇ ಲಿಮಿಟ್ ಮಾಡಿ ಹಾಕಲ್ಲ. ಅನ್ಲಿಮಿಟೆಡ್, ರಿಯಲಿ ಅನ್ಲಿಮಿಟೆಡ್ ಸರ್. ಮತ್ತೆ ನೀನು ಯಾಕೆ ಹಾಕೊಂಡು ಕತೆ ಕೇಳಲ್ಲ ಅವರಲ್ಲಿ? ಏನು ಕೇಳಲ್ಲ ಸರ್. ನಮಗೆ ಗೆಸ್ಟು ದೇವರು, ಗೆಸ್ಟ್ ಇಸ್ ಗಾಡ್. ಆಹಾ ಟಚ್ ಮಾಡಿಬಿಟ್ರು. ಇದೂನಾ? ಹೌದು ಸರ್, ಲೈವ್ ಕೌಂಟ್ರ್. ನಾನು ಹೇಳ್ದೆ ಚಾಟ್ ಕೌಂಟ್ರ್ ಚಾಟ್ಸು ಇರುತ್ತೆ. ಅಯ್ಯೋ ನೋಡಿ ಸ್ನೇಹಿತರೆ, ಆ್ಯಕ್ಚುಲಿ ಹೊರಗಡೆ ಬರೀ ಚಾಟ್ಸ್ ತಿನ್ನಕ್ಕೆ ಹೋದ್ರೆ ಒಬ್ಬೊಬ್ಬರಿಗೆ 200 ರೂಪಾಯಿ ಖರ್ಚು ಬಂದ್ಬಿಡುತ್ತೆ. Yes, sir, sure. ಸೊ ಇಲ್ಲಿ ಬಂದರೆ 329 ಕೊಟ್ಟರೆ ಇದೆಲ್ಲ ತಿನ್ಬೋದು ಒಟ್ಟಿಗೆ. 100% ಸರ್. ಇಲ್ಲೇ ಇದೆ ನೋಡಿ ಸರ್, ಪಾನಿಪುರಿ, ದಹಿಪುರಿ, ಪಾಪಡಿ ಚಾಟ್, ಸೇವ್ ಪುರಿ. ಇದು ಅನ್ಲಿಮಿಟೆಡ್ ಸರ್. ಎಷ್ಟು ಬೇಕಾದರೂ ತಿನ್ಬೋದು ಸರ್. ಇದೇ ನಮ್ಮ ಕಿಚನ್ ಸರ್. ಬನ್ನಿ ಸರ್. ಹೌದಾ? ಹೌದು, ಬನ್ನಿ ಸರ್. ಬನ್ನಿ ನೋಡಿ, ಇವ್ರ ಕಿಚನ್ ಎಷ್ಟು ಸುಂದರವಾಗಿದೆ, ಎಷ್ಟು ನೀಟಾಗಿ ಕ್ಲೀನಾಗಿ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ ಇವ್ರ ಕಿಚನ್ನು. ಸರ್ ಇದು ನಮ್ಮದು ಇಂಡಿಯನ್ ಫುಡ್ ಎಲ್ಲ ಇಲ್ಲೇ ಪ್ರಿಪೇರ್ ಆಗುತ್ತೆ. ಇಂಡಿಯನ್ ಸೆಕ್ಷನ್ ಇದು. ಆಮೇಲೆ ನಾವು ಚೈನೀಸ್ ಫುಡ್ ಎಲ್ಲ ಆ ಕಡೆ ಮಾಡ್ತೀವಿ ಸರ್. ಇಲ್ಲಿ ನಮ್ಮದು ಎಲ್ಲ ಚೈನೀಸ್ ಫುಡ್ ಇದೆಯಲ್ಲ ಸರ್, ಇಲ್ಲೇ ಪ್ರಿಪೇರ್ ಆಗುತ್ತೆ. ಚೈನೀಸ್ ಸೆಕ್ಷನ್, ಲೈಕ್ ಗೋಬಿ ಮಂಚೂರಿ, ನೂಡಲ್ಸ್, ಗೋಬಿ ಮಂಚೂರಿಯನ್, ಇದೆಲ್ಲ ಇಲ್ಲೇ ಪ್ರಿಪೇರ್ ಆಗುತ್ತೆ. ನಾವು ಇಲ್ಲಿ ಲೈವ್ ದೋಸೆ ಇರುತ್ತೆ ಸರ್. ಓಕೆ. ಡೈಲಿ ಒಂದೊಂದು, ಮಂಡೇ ಟು ಫ್ರೈಡೇ ಒಂದೊಂದು ವೆರೈಟಿ. ಪಲಾಕ್ ದೋಸೆ, ಕಟ್ ದೋಸೆ, ಟೊಮೆಟೊ ದೋಸೆ, ಖಾರ ದೋಸೆ, ಪಲಾಕ್ ದೋಸೆ, ಇದೆಲ್ಲ ವೆರೈಟಿ ಇರುತ್ತೆ. ಸ್ಯಾಟರ್ಡೇ ಮತ್ತು ಸಂಡೇ ಬಂತು ಅಂತ ಹೇಳಿದ್ರೆ ನಮ್ಮದು ಮಸಾಲೆ ದೋಸೆ ಮತ್ತು ಖಾಲಿ ದೋಸೆ ಇದಿರುತ್ತೆ ಸರ್. ಫೇಮಸ್. ಸೂಪರ್. ಸೊ ಇದು ಮಾಡಿ ಕೊಡ್ತಾ ಇರ್ತೀರಾ? ಮಾಡಿ ಕೊಡ್ತಾ ಇರ್ತೀವಿ ಸರ್. ಲೈವ್ ಎಷ್ಟು ಬೇಕಾದರೂ ತಿನ್ಬೋದು ಸರ್. ನೋಡಿ, ರೋಟಿನೂ ಲೈವು, ದೋಸಾನು ಲೈವು. ಎಸ್ ಸರ್. ಈ ಕಡೆ ನಾವು ಪಿಜ್ಜಾ ಮಾಡ್ತೀವಿ ಸರ್. ಪಿಜ್ಜಾನು ಇದೆ. ಪಿಜ್ಜಾ ಅನ್ಲಿಮಿಟೆಡ್ ಪಿಜ್ಜಾ ಸರ್. ಎಷ್ಟು ಬೇಕಾದ್ರೂ ಪಿಜ್ಜಾ ತಿನ್ಬೋದು. 329 ಮಂಡೇ ಟು ಫ್ರೈಡೇ. ನಿಮ್ಗೆ ವರ್ಕೌಟ್ ಆಗುತ್ತೆ ಇದೆಲ್ಲ? ಎಸ್ ಸರ್, 100%. 45 ಜನ ಸ್ಟಾಫು, ಇದ್ರ ಬಾಡಿಗೆ. ಗ್ರೇಟ್ ಸರ್. ಎಷ್ಟು ಗಂಟೆಗೆ ಓಪನ್ ಆಗುತ್ತೆ, ಟೈಮಿಂಗ್ ಹೇಳಿ ಸರ್? ಇದು ಟೈಮಿಂಗ್ ಓಪನ್ ಆಗೋ ಟೈಮಿಂಗ್ ಸರ್ 12 ಗಂಟೆ. ನಮ್ದು ಆಲ್ಮೋಸ್ಟ್ ಸ್ಟಾಪಲ್ಲಿ ನಮ್ದು 9 ಗಂಟೆ ಬರ್ತಾರೆ, ಎಲ್ಲ ಪ್ರಿಪೇರ್ ಮಾಡ್ತಾರೆ. 12 ಗಂಟೆ ನಾವು ಬುಫೆ ಕೊಡ್ತೀವಿ ಸರ್ ಕಸ್ಟಮರ್ಗೆ. ಮತ್ತೆ 12 ಗಂಟೆಯಿಂದ ಸ್ಟಾರ್ಟ್ ಸರ್. ಕಂಟಿನ್ಯೂ ರಾತ್ರಿ 10:30 ತನಕ ನಮ್ಮ ಬುಫೆ ನಡೀತಾ ಇರುತ್ತೆ. ಕ್ಲೋಸ್ ಇಲ್ಲ. ನೋ ಕ್ಲೋಸ್ ಸರ್. ಈಗ ಸಂಜೆ 4 ಗಂಟೆಗೆ ಯಾರು ಬಂದ, 5 ಗಂಟೆಗೆ ಬಂದ ನಡೀತದೆ ಸರ್. ಸೊ ಅದು ಖಾಲಿ ಆಗ್ತಾ ಇರುತ್ತೆ. ಮತ್ತೆ ಇದು ಮಾಡ್ತಾ ಇರ್ತೀವಿ ಸರ್. ರಿಪ್ಲಿಂಗ್ ಮಾಡ್ತಾ ಇರ್ತೀವಿ. ಫುಡ್ ಎಲ್ಲ ಖಾಲಿ ಫುಡ್ ಆಗ್ತಾ ಇರ್ತೀವಿ ನಾವು ಸರ್. ಇದು ಆನ್ಲೈನ್ ಬುಕ್ಕಿಂಗ್ ಇದೆ. ನಮ್ಮದು ಕಾಲ್ ಸೆಂಟರ್ ಇದೆ ಸರ್, ದೇಸಿ ಮಸಾಲದು. ಆನ್ಲೈನ್ ಬುಕ್ಕಿಂಗ್ ಆಗುತ್ತೆ. ಮತ್ತು ಈ ವಾಕಿಂಗು ಬರ್ತಾರೆ ಸರ್ ದಿನ. ಮತ್ತು ಆನ್ಲೈನಿಗೆ ಬುಕ್ಕಿಂಗ್ ಆಗಿದಾಗ ನಮ್ಮ ಸ್ಪೆಷಲ್ ಗ್ಲಾಸ್ ರೂಮ್ ಅಂತ ಇದೆ. ಅಲ್ಲೊಂದು 25 ಜನ 30 ಜನ ಅದು ಎನಿ ಟೈಮ್ ಬುಕ್ ಆಗಿರುತ್ತೆ. ಅದು ಮೊದಲೇ ನೀವು ಒನ್ ಡೇ ಬಿಫೋರಲ್ಲಿ ಬುಕ್ ಮಾಡಿಡಬೇಕು. ಆ ವಾಲು ಅದು ಅಷ್ಟು ಬ್ಯುಸಿ ಇರುತ್ತೆ ಅದು. ಸೊ ಇವ್ರದ್ದು ಫೋನ್ ನಂಬರ್ ಕೂಡ ಇದೆ. ಸೊ ನೀವು ಬುಕ್ ಮಾಡ್ಕೊಂಡು ಬರ್ಬೋದು ಇಲ್ಲಿ, ಇಲ್ಲ ಡೈರೆಕ್ಟ್ ವಾಕಿಂಗು ಬರ್ಬೋದು ಸರ್. ಇಲ್ಲಿ ಏನಿದೆ ಸರ್, ಡೈಲಿ ಮೆನು ಮಾಡೋದೇ ನಾನೇ. ಡೈಲಿ ಡಿಸೈಡ್ ಮಾಡೋದೇ ಮೆನು ನಾನೇ. ಏನು ಯಾವ ರೀತಿ ಚೇಂಜಸ್ ಮಾಡಬೇಕಂತ ಡಿಸೈಡ್ ಮಾಡಿ ನಾನೇ ಮೆನು ಮಾಡಿ ಎಲ್ಲ ಔಟ್ಲೆಟ್ ವೈಸ್ ನಾನು ಕಳಿಸ್ತೀನಿ. 5 ಔಟ್ಲೆಟಿಗೆ ನಾನೇ ಕಳಿಸೋದು. ಹೌದಾ? ಹೌದು ಸರ್. ಇಲ್ಲಿಂದ 5 ಔಟ್ಲೆಟ್ಗೆ? ಹೌದು ಸರ್. ಇಲ್ಲ, ಊಟ ಇದೆಲ್ಲ ಮೆನು ಮಾತ್ರ ಒಂದೇ ಮೆನು ಇರುತ್ತೆ. ನಾನೇ ಮಾಡಿ ಕಳಿಸ್ತೀನಿ. ಮೆನು ಗ್ರೂಪಲ್ಲಿ ಹಾಕ್ತೀನಿ. ನಾವು ಡಿಸೈನ್ ಮಾಡಿ ಕಳಿಸ್ತೀನಿ. ಹೇಗೆ ಡಿಸೈನ್ ಮಾಡ್ತೀರಾ, ಹೆಂಗೆ ಪ್ಲಾನ್ ಮಾಡ್ತೀರಾ ಸರ್? ನೋಡ್ತೀನಿ ಡೈಲಿ ವೈಸ್. ಇವಾಗ ಕಸ್ಟಮರ್ಗೆ ಯಾವ ರೀತಿ ಡಿಮ್ಯಾಂಡ್ ಇರುತ್ತೋ ಆ ರೀತಿ ಮೆನು ಮಾಡ್ತೀನಿ ಸರ್ ಡೈಲಿ. ಈಗ ಅವರಿಗೊಂದು ಇದಿರುತ್ತೆ ಸ್ಪೆಷಲ್. ಈಗ ಸ್ಯಾಟರ್ಡೇ ಸಂಡೇ ಒಂಥರ ಅವರಿಗೊಂದು ಆಸೆ ಇರುತ್ತೆ, ನನಗೆ ಇವತ್ತು ಬಂದು ಪನ್ನೀರ್ ಬಟರ್ ಮಸಾಲನೇ ತಿನ್ನಬೇಕು, ಪನ್ನೀರ್ ಟಿಕ್ಕಾ ಮಸಾಲ ತಿನ್ನಬೇಕು. ಆ ರೀತಿನ ಒಂದು ಕಾನ್ಸೆಪ್ಟ್, ಹೈ ಐಟಮ್ ಟೈಪ್ ಸ್ಯಾಟರ್ಡೇ ಸಂಡೇ ಒಂದು ಸ್ವಲ್ಪ ಆ ರೀತಿ ಮೆನು ಮಾಡಿ ಡಿಸೈಡ್ ಮಾಡ್ತೀವಿ ಸರ್. ಮಂಡೇ ಟು ಫ್ರೈಡೇ ಒಂಥರ ಮೆನು ಅಂದರೆ ಒಂದು ಲೆವೆಲಲ್ಲಿ ಮೆನು ಮಾಡ್ಕೊಂಡು ಹೋಗ್ತೀವಿ ಸರ್. ನಮ್ಗೆ ಗೊತ್ತಿರುತ್ತೆ ಗೆಸ್ಟಿಗೆ ಯಾವ ರೀತಿ, ಕಸ್ಟಮರಿಗೆ ಯಾವ ರೀತಿ ಬೇಕು ಫುಡ್ ಅಂತ, ಕ್ವಾಲಿಟಿ ಫುಡ್ಡು ಯಾವ ರೀತಿ ಅವ್ರಿಗೆ ಇಷ್ಟ ಆಗೋ ಫುಡ್ಡೇ ನಾವು ಮೆನು ಅಲ್ಲಿ ಹಾಕ್ತೀವಿ. ವೆರಿ ನೈಸ್. ಸೊ ಆ ಥರ ನಡೀತಾ ಇದೆ ಸರ್. 100%. ಇದು ರಜೆ ಇದೆಯಾ ಹೋಟೆಲ್? ಇಲ್ಲ ಸರ್, ರಜೆ ಇಲ್ಲ ಸರ್. ಹೋಟೆಲ್ ಭಾನುವಾರ ಸೋಮವಾರ ಏನೂ ರಜೆ ಇಲ್ಲ ಸರ್. ಕಂಟಿನ್ಯೂ ಓಪನ್. ರಜೆ ಸ್ಟಾಫ್ಗಳು ರಜೆ ಸರ್? ಸ್ಟಾಫ್ಗಳಿಗೆ ನಾವು ವೀಕ್ಲಿ ವೈಸ್ ಒಂದು ರಜೆ ಕೊಡ್ತೀವಿ. ತಿಂಗಳಿಗೆ ಒಂದು 4 ರಜೆ ಕೊಡ್ತೀವಿ ಸರ್ ಸ್ಟಾಫಿಗೆ. ಅಂದರೆ ನಮ್ಮದು ಇದು ಕಂಟಿನ್ಯೂ ಡ್ಯೂಟಿ ರೋಸ್ಟರ್ ಮೇಂಟೈನ್ ಆಗುತ್ತೆ. ಡೈಲಿ ವೈಸ್ ಡ್ಯೂಟಿ ರೋಸ್ಟ್ ಮಾಡ್ತಾರೆ. ನಮ್ಮ ಔಟ್ಲೆಟಲ್ಲೆಲ್ಲ ಹೆಡ್ ಶೆಫ್ ಇದ್ದಾರೆ ನೋಡ್ಕೊಳ್ಳೋರಲ್ಲ. ಅವ್ರು ಏನು ಮಾಡ್ತಾರೆ, ನಮ್ಮ ಸ್ಟಾಫ್ ವೈಸ್ ಅವರು ಡ್ಯೂಟಿ ರೋಸ್ಟರ್ ಮಾಡ್ತಾರೆ ಸರ್. ಅವರು ಅದೇ ಥರನೇ ನಾವು ವಾರ ವೀಕ್ಲಿ ವೈಸ್ ಒಂದು ಮಂಡೇಯಿಂದ ನಾವು ಫ್ರೈಡೇ ತನಕ ಎಲ್ಲ ರಜೆ ಕ್ಲಿಯರ್ ಮಾಡ್ತೀವಿ. ಸ್ಯಾಟರ್ಡೇ ಸಂಡೇ ಇನ್ನೂ ಕ್ರೌಡ್ ಆಗುತ್ತೆ. ಅವಾಗ ನಾವು ಯಾರಿಗೂ ರಜೆ ಕೊಡಲ್ಲ. ಪ್ರತಿದಿನ ಎಷ್ಟು ಜನ ಬರ್ತಾರೆ ಊಟಕ್ಕೆ ಇಲ್ಲಿ? ಸರ್ ಪ್ರತಿದಿನ ಸರ್ ಬರ್ತಾರೆ ಸರ್, ಒಂದು 800 ಜನ ಬರ್ತಾರೆ. ಬೆಳಗ್ಗೆ ರಾತ್ರಿ ಸರ್. ಬೆಳಗ್ಗೆಯಿಂದ ರಾತ್ರಿ ಒಂದು 800 ಜನ ಬರ್ತಾರೆ ಸರ್. ದೇಸಿ ಮಸಾಲೆ ಎಷ್ಟು ದೊಡ್ಡ ಹಿಟ್ಟಾಗಿದೆ. ಸೊ ಏನು ಸಕ್ಸಸ್ ಸೀಕ್ರೆಟ್ ಏನು? ದೇಸಿ ಮಸಾಲ ಹಿಟ್ ಮಾಡಲಿಕ್ಕೆ ನಾನು ಸರ್ ಹೇಳೋದಾದರೆ ಅದು ಸಂದೀಪ್ ಜೈನೆ ಸರ್, MD ಬಾಸ್ ನಮ್ಮ ಇವರು. ಅವರೇ ಒಂದು ಕಾನ್ಸೆಪ್ಟ್ ಇದೆ ಅಂತ ಹೇಳಿದ್ರೆ ಅವ್ರು ತಂದಿದ್ದಾನೆ ಸರ್. ಈ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಮೇನು ಫ್ಯಾಮಿಲಿಗಾಗಲಿ, ಇವಾಗ ಬೇರೆ ಸರ್ ನೀವು ನೋಡೋದಾದ್ರೆ ದೇಸಿ ಮಸಾಲ ಪ್ರೈಸ್ ನೋಡೋದಾದ್ರೆ, ನೀವು ಬೇರೆ ಕಡೆ ಬುಫೆ ಕಂಪೇರ್ ಮಾಡಿದ್ರೆ ದೇಸಿ ಮಸಾಲ ಭಾಳ ಕಡಿಮೆ ಇದೆ ಬುಫೆ ಪ್ರೈಸು. ಈಗ ಬೇರೆ ಕಡೆ, ಈಗ ನಾನೊಂದು ಮಿಡಲ್ ಕ್ಲಾಸ್ ಜನ, ಈಗ ಮಿಡಲ್ ಕ್ಲಾಸ್ ಅವ್ರು ಯಾರೋ ಬಂದು ಇಲ್ಲೊಂದು ಅನ್ಲಿಮಿಟೆಡ್ ಬುಫೆ ತಿನ್ಕೊಂಡು ಹೋಗ್ಬೋದು ದೇಸಿ ಮಸಾಲ ಬಂದು. ಅಂದರೆ ಅಷ್ಟೊಂದು ದೊಡ್ಡ ಪ್ರೈಸ್. ನೀವು ಬೇರೆ ಕಡೆ ಹೋದ್ರೆ ಸರ್ ನಿಮಗೆ 1000 ರೂಪೀಸ್ ಮೇಲೆ ಹೋಗುತ್ತೆ ಅನ್ಲಿಮಿಟೆಡ್. ಅಲ್ಲೂ ಐಟಮ್ ಕೊಡ್ತಾರೆ. ಇಲ್ಲಿ ಬಂದರೆ ನಿಮ್ಮ ಸರ್ ಒಂದು ಮಿಡಲ್ ಕ್ಲಾಸು ಮತ್ತು ನಮ್ಮ ಸ್ಟೂಡೆಂಟ್ಗಳಿಗೆ ಒಂದು ಆರಾಮಾಗಿ ಒಂದು 35-40 ಐಟಮ್ ಆರಾಮಾಗಿ ತಿನ್ಕೊಂಡು ಹೋಗ್ಬೋದು ಈ ಕಡಿಮೆ ಪ್ರೈಸಲ್ಲಿ ಅಂತ ನಾವು
ಅವ್ರು ನಮ್ಮ ಬಾಸ್ ಇದು ಮಾಡಿ ಸರ್, ಒಂದು ಮೈಂಡ್ ಯೂಸ್ ಮಾಡಿ ಸ್ಟಾರ್ಟ್ ಮಾಡಿದ್ದು. ಓಕೆ ಓಕೆ. ಮತ್ತು ನೀವು ಇದಕ್ಕೆ ಬಳಸುವಂಥ ರಾ ಮೆಟೀರಿಯಲ್ಸ್ ಎಲ್ಲ ಯಾವ ಕ್ವಾಲಿಟಿ ಇರುತ್ತೆ ಸರ್? ನಂಬರ್ 1 ಕ್ವಾಲಿಟಿ ಇರುತ್ತೆ. ಈಗ ಮಸಾಲ ಎಲ್ಲ ಸರ್ ನಾವೇ ಖುದ್ದು ಮಾಡ್ತೀವಿ. ಈಗ ನಾವು ಏನೇ ಊಟದಲ್ಲಿ ನಾವು ಏನೇ ಮಸಾಲ ಮಾಡ್ತೀವೋ, ಗರಂ ಮಸಾಲ ಆಗಲಿ, ಜೀರಾ ಪೌಡ್ರ್ ಆಗಲಿ, ಧನಿಯಾ ಪೌಡ್ರ್ ಆಗಲಿ, ಇದೆಲ್ಲ ನಾವೇ ಮಾಡ್ತೀವಿ ಸರ್. ಓ, ಎಲ್ಲ ನಾವೇ ಮಾಡ್ಕೊತೀವಿ. ನಾವು ಖುದ್ದಾಗಿ ನಾವು ಪ್ರಿಪೇರ್ ಮಾಡ್ಕೊತೀವಿ ಮಸಾಲ. ಅಂಗಡಿಯಿಂದ ತಂದು ರೆಡಿ ಮಾಡೋಕ್ಕಲ್ಲ? ಇಲ್ಲ ಸರ್, ನಾವೇ ಖುದ್ದು ಮಾಡ್ಕೊತೀವಿ. ಗರಂ ಮಸಾಲ, ಜೀರಾ ಪೌಡ್ರು, ಧನಿಯಾ ಪೌಡ್ರ್ ಎಲ್ಲ ನಾವೇ ಮಾಡ್ಕೊತೀವಿ. ನಾವೇ ರೋಸ್ಟ್ ಮಾಡಿ ಅದನ್ನೊಂದು 2 ದಿವಸ ಇದು ಮಾಡಿ ಆಮೇಲೆ ನಾವು ಪೌಡ್ರ್ ಮಾಡ್ಕೊತೀವಿ. ಚೆನ್ನಾಗಿ ಕ್ವಾಲಿಟಿ ಬರುತ್ತೆ, ಚೆನ್ನಾಗಿ ಫ್ಲೇವರ್ ಬರುತ್ತೆ ಸರ್, ಚೆನ್ನಾಗಿ ಕ್ವಾಲಿಟಿ ಬರುತ್ತೆ. ದೇಸಿ ಮಸಾಲ ಅಂತ ಹೇಳಿದ್ರೆ ಒಂದು ಒಳ್ಳೆ ಫ್ಲೇವರ್ ಕೊಡೋಣ ಅಂತ. ಒಂದು ದೇಸಿ ಮಸಾಲ ಅಂತ ಹೇಳಿದ್ರೆ ನಮ್ಮದು ಒಂಥರ ಹೋಮ್ ಸ್ಟೈಲೇ ಇದು ಇರುತ್ತೆ. ಸ್ಟ್ರಾಂಗ್ ಆಗಿ ಮಸಾಲ ನಾವೇ ಮಾಡಿದರೆ, ಒಂದು ಸ್ಟ್ರಾಂಗ್ ಆಗಿ ಮಸಾಲ ಮಾಡಿದರೆ ಒಂದು ಫ್ಲೇವರ್ ಚೆನ್ನಾಗಿರುತ್ತೆ ಜನಗಳಿಗೆ ಅಂತೇಳಿ ನಾವೇ ಖುದ್ದಾಗಿ ಮಾಡ್ತೀವಿ ಸರ್. ಜೀರಾ ಪೌಡ್ರ್ ಆಗಲಿ, ಧನಿಯಾ ಪೌಡ್ರ್ ಆಗಲಿ, ಗರಂ ಮಸಾಲ ಎಲ್ಲ ನಾವು ಮಾಡ್ತೀವಿ. ಇಲ್ಲೇ ಮಾಡಿ ನಾವು ಇಲ್ಲೇ ಪ್ರಿಪೇರ್ ಮಾಡ್ತೀವಿ. ಗ್ರೇವಿಗೂ ನಾವು ಮಾಡ್ತೀವಿ. ಯಾವ ರೀತಿ ಗ್ರೇವಿ ಬೇಕೋ ಅದು ನಾವು ಇಲ್ಲೇ ಮಾಡ್ಕೊತೀವಿ. ಬೆಳಿಗ್ಗೆ ಬಂದು ಸ್ಟಾರ್ಟ್ ಮಾಡ್ತೀವಿ. ಮತ್ತು ನಾವು ಏನು ಊಟದಲ್ಲಿ ಒಂದು ಅಜಿನೋಮೋಟೊ ಏನು ಯೂಸ್ ಮಾಡಲ್ಲ ಸರ್. ಟೇಸ್ಟಿಂಗ್ ಪೌಡ್ರ್ ಬರುತ್ತಲ್ಲ, ಅದು ಏನು ಯೂಸ್ ಮಾಡಲ್ಲ ನಾವು. ಎಲ್ಲ ನ್ಯಾಚುರಲ್ ಆಗಿ ಫುಡ್ ಕೊಡ್ತೀವಿ. ನ್ಯಾಚುರಲ್ ಟೇಸ್ಟ್ ಕೊಡ್ತೀವಿ ನಾವು ಹೇಳ್ಕೊಡ್ತೀವಿ ಸರ್. ನಾವೀಗ ಏನಾರು ಒಂದು ಐಟಮ್ ಮಾಡಿದರೆ ಅದೊಂದು ಅದರ ಹಿಂದ್ಗಡೆ ನಾವು ಒಂದು ವಾರದ ಮುಂಚೆ ನಾವು ಅದು ಟ್ರಯಲ್ ಮಾಡ್ತೀವಿ. ಫುಡ್ ಟೇಸ್ಟಿಂಗ್ ಮಾಡ್ತೀವಿ. ಈಗ ಏನೇನು ನಮ್ಮ ಮೇನ್ ಡಿಪಾರ್ಟ್ಮೆಂಟ್ ವೈಸ್ ಇದಿರ್ತಾರೆ ಸರ್, ಶೇಪ್ಗಳಿರ್ತಾರೆ, ಹೆಡ್ ಶೇಪು, ಅವ್ರನ್ನ ಕರೆದು ನಾವು ಅದನ್ನು ಫಸ್ಟು ನಾವು ಪ್ರಿಪೇರ್ ಮಾಡ್ತೀವಿ. ಇದು ಯಾವ ರೀತಿ ಮಾಡ್ಬೋದು ನಾವು ಅಂತ ನಾವು ಫಸ್ಟು ನೋಡ್ತೀವಿ. ಅದನ್ನು ಕರೆದು ಅವರಿಗೆಲ್ಲ ಟ್ರೈನಿಂಗ್ ಕೊಡ್ತೀವಿ. ಆಮೇಲೆ ಸರ್ ನಾವು ಹೊರಗಡೆ ಬುಫೆಗೆ ಇದು ಮಾಡ್ತೀವಿ. ಸೊ ಟೆಸ್ಟ್ ಮಾಡಿ ಟ್ರಯಲ್ ಮಾಡಿ ಪಾಸ್ ಆದಮೇಲೆ ನಾವು ಇದು ಮಾಡೋದು. ಸೊ ಸರ್ ತುಂಬ ಚೆನ್ನಾಗಿದೆ, ಸೀಟಿಂಗ್ ಅರೇಂಜ್ಮೆಂಟ್ ಕೂಡ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಇಲ್ಲಿ ಇವಾಗ ನಮ್ಮ ಟೇಬಲಲ್ಲಿ ಇರುತ್ತೆ ಸರ್, ನೋಡಿ ಕೆಲವು ಕಡೆ ನೀವು ನೋಡಿದರೆ ಇಲ್ಲಿ ಪ್ಲಾಸ್ಟಿಕ್ ಗ್ಲಾಸ್ ಎಲ್ಲ ಇರುತ್ತೆ, ಮತ್ತು ಪ್ಲಾಸ್ಟಿಕ್ ಬಾಟಲ್ ಇಡ್ತಾರೆ. ನಾವು ಆ ರೀತಿ ಇಲ್ಲ ಸರ್. ನಾವು ನ್ಯಾಚುರಲ್ ಆಗಿ ದೇಸಿ ಮಸಾಲ ಅಂತ ಹೇಳಿದ್ರೆ ನಾವು ಸ್ಟೀಲ್ ಗ್ಲಾಸು, ಆಮೇಲೆ ಗಾಜಿನ ಗ್ಲಾಸು ವಾಟ್ರಿಗೆ. ಓಕೆ, ಹೌದು ನೋಡಿ, ಇಲ್ಲಿ ಇವರು ಗಾಜಿನ ಬಾಟ್ಲ್ ಇಟ್ಟಿದ್ದಾರೆ. ನೀರು ಕುಡಿಯೋಕೆ ಎಲ್ಲ ಟೇಬಲಲ್ಲೂ ಗಾಜಿನ ಬಾಟ್ಲ್ ಇಟ್ಟಿದ್ದಾರೆ ಸರ್. ಇದು ಗ್ಲಾಸ್ ರೂಮ್ ಅಂತ ನಮ್ಮದು. ಇಲ್ಲಿ ಭಾಳ ಜನ ಬಂದು ಭಾಳ ಲೈಕ್ ಮಾಡ್ತಾರೆ ಸರ್ ಈ ಪ್ಲೇಸು. ಇದು ಕಿಟಿ ಪಾರ್ಟಿ ಆಗುತ್ತಲ್ಲ ಸರ್, ಕಿಟಿ ಪಾರ್ಟಿ ಮತ್ತು ಬರ್ಡೇ ಪಾರ್ಟಿ ಚಿಕ್ಕದೇನೇ ಇದ್ರು ಒಂದು 20 ಜನ 25 ಜನ ಅವರು ಈ ಸಪ್ರೇಟ್ ರೂಮನ್ನು ಬುಕ್ ಮಾಡ್ಕೊಳ್ತಾರೆ ಸರ್. ಅವ್ರಿಗೆ ಖುಷಿ ಪಡುತ್ತೆ ಅಂದೇಳ್ರೆ. ಅವ್ರಿಗೆ ಕೆಲವರಿಗೆ ಕಸ್ಟಮರ್ ಕೇಳ್ತಾರೆ ಸರ್, ಇವಾಗ ಬಂದು ನಮ್ಮ ಗೆಸ್ಟು ಅವ್ರು ಬಂದು ಕೇಳ್ತಾರೆ, ನಮ್ಗೊಂದು ಸಪ್ರೇಟ್ ರೂಮ್ ಬೇಕು 25 ಜನಿಗೆ ಅಂತ. ಆ ರೀತಿ ವ್ಯವಸ್ಥೆ ನಮ್ಮ ಬಾಸ್ ಮಾಡಿದ್ದಾರೆ, ಸಂದೀಪ್ ಜೈನ್ ಅಂತ ಅವರು ನಮ್ದು ಸರ್ ಮಾಡಿದ್ದಾರೆ. ಆ ರೀತಿ ಅಂದರೆ ಜನಗಳಿಗೆ ಅಂದರೆ ಡಿಸ್ಟರ್ಬ್ ಆಗಬಾರ್ದು. ಕೆಲವೊಂದು 20 ಜನ 30 ಜನ ಬಂದು ಆರಾಮಾಗಿ ಕೂತ್ಕೊಂಡು ಒಂದು ಕಿಟಿ ಪಾರ್ಟಿ ಮಾಡಿಕೊಂಡು, ಇಲ್ಲಾಂದ್ರೆ ಅವ್ರದ್ದೊಂದು ಬರ್ಡೇ ಫ್ಯಾಮಿಲಿದೇನೋ ಬರ್ಡೇ ಇದ್ದರೆ ಒಂದು 30 ಜನ 25 ಜನ ಆರಾಮಾಗಿ ಇಲ್ಲಿ ಮಾಡ್ಕೊಂಡು ಹೋಗ್ಬೋದು ಸರ್. ಸೊ ಒಟ್ಟಾರೆ ಇದು ದೇಸಿ ಮಸಾಲ ಒಟ್ಟು? ಎಸ್ ಸರ್, ದೇಸಿ ಮಸಾಲ ಪಕ್ಕಾ ದೇಸಿ. ಎಸ್ ಸರ್, ನೋ ವಿದೇಶಿ, 100% ದೇಸಿ. ಎಸ್ ಸರ್. ದೇಸಿ ಮಸಾಲ ಅವರ ಪಾರ್ಟಿ ಹಾಲು ಎಷ್ಟು ಜನ ಅಕಾಮಿಡೇಟ್ ಮಾಡ್ಬೋದು ಸರ್? ಈಗ 2 ಹಾಲ್ ಸೇರಿದ್ರೆ ಸರ್ ಒಂದು 500 ಜನ ಅಕಾಮಿಡೇಟ್ ಮಾಡ್ಬೋದು ಸರ್. 2 ಹಾಲ್ ಇದೆ? 2 ಹಾಲ್ ಇದೆ ಸರ್. ಆ ಕಡೆ ಒಂದು ಹಾಲ್ ಇದೆ, ಈ ಕಡೆ. ಇದು 2 ಸೇರಿ ಒಂದು 500 ಆದ್ಮಿ ಕೆಪಾಸಿಟಿ ಇದೆ ಸರ್, ಕೂತ್ಕೊಳ್ಬೋದು. ಮತ್ತೆ ಫುಡ್ ಇಲ್ಲೇ ಕೊಡ್ತೀರಾ ಅವರು? ಸರ್ ಫುಡ್ ಇಲ್ಲೇ ನಾವು ಇಲ್ಲೇ ಬುಫೆ ಹಾಕ್ತೀವಿ ಸರ್. ಈ ಕಡೆ ಬುಫೆ ಹಾಕ್ತೀವಿ. ಬಟ್ ಅವರು ಗೆಸ್ಟ್ ಡಿಮ್ಯಾಂಡ್ ಮಾಡ್ತಾರೆ, ಕೆಲವರು ಬಾಳೆಲೆ ಊಟ ಬೇಕಂತ ಹೇಳ್ತಾರೆ. ಇಲ್ಲಿ ನಾವು ಬಾಳೆಲೆ ಊಟ ಸರ್ವಿಸ್ ನಾವೇ ಕೊಡ್ತೀವಿ ಸರ್. ಬಾಳೆಲೆ ಊಟ ಸರ್ವಿಸ್ ಕೊಡ್ತೀವಿ, ಸೌತ್ ಸ್ಟೈಲ್ ಊಟ ಅದು ನಾವು ಮಾಡ್ತೀವಿ ಸರ್. ಮತ್ತೆ ಬುಫೆನೂ ಹಾಕ್ತೀವಿ. ಯಾವ ರೀತಿ ಗೆಸ್ಟ್ ಅವ್ರಿಗೆ ಏನು ಮೆನು ಬೇಕು ಅದೆಲ್ಲ ಮೆನು ನಾವು ಮಾಡ್ಕೊಡ್ತೀವಿ ಸರ್. ಗ್ರೇಟ್. ಹೌದು ಸರ್. ಇದ್ರ ರೆಂಟ್ ಕೇಳ್ಬೋದಾ ಸರ್? ಇದು ಏನು ರೆಂಟ್ ಇಲ್ಲ ಸರ್. ಇದು ರೆಂಟ್ ಓನ್ಲಿ 2000 ರೂಪೀಸ್ ಅಂತ ನಾವು ಕ್ಲೀನಿಂಗ್ ಚಾರ್ಜ್ ತಗೋತೀವಿ, ಬೇರೆ ಏನು ತಗೊಳ್ಳಲ್ಲ ಸರ್. ಬಟ್ ಎಷ್ಟು ಜನ ಬುಕ್ ಮಾಡ್ಬೇಕು ಮಿನಿಮಮ್? ಸರ್ ಮಿನಿಮಮ್ ಒಂದು 70-75 ಆದ್ಮಿ ಅದನ್ನು ಬುಕ್ ಮಾಡಲೇಬೇಕು ಸರ್. ಮಾಡ್ರಿ ಫ್ರೀ? ಆಲ್ ಫ್ರೀ ಇರುತ್ತೆ ಸರ್. 2000 ರೂಪೀಸ್ ಚಾರ್ಜ್ ಅಷ್ಟೇ, ಕ್ಲೀನಿಂಗ್ ಚಾರ್ಜ್. ಓನ್ಲಿ ಕ್ಲೀನಿಂಗ್ ಚಾರ್ಜ್ ನೋಡಿ, ಪಾರ್ಟಿ ಹಾಲೇ ಫ್ರೀ ನಿಮಗೆ. ಬರೀ ಕ್ಲೀನಿಂಗ್ ಚಾರ್ಜ್ 2000 ರೂಪಾಯಿ ಕಟ್ಟಬೇಕು. ಔಟ್ಡೋರ್ ಕೇಟರಿಂಗ್ ಕೊಡ್ತೀವಿ ಸರ್. ಎಷ್ಟು ಜನಕ್ಕೆ ಮಾಡ್ತೀರಿ ಸರ್? ಮಿನಿಮಮ್ ಒಂದು ನಾವು ಔಟ್ಡೋರ್ ಕೇಟರಿಂಗ್ ನಾವು ಸರ್ 100 ಆದ್ಮಿ 100 ಜನಿಂದ ನಾವು ಸ್ಟಾರ್ಟ್ ಮಾಡ್ತೀವಿ ಸರ್ ಮಿನಿಮಮ್ಮು. ಈಗ 1000 ಜನ ಬೇಕಾದರೂ 1000 ಜನ 2000 ಜನ ಬೇಕಾದರೂ ನಾವು ಮಾಡಿ ಕೊಡ್ತೀವಿ ಸರ್. ಸರ್ ನಮ್ಮಲ್ಲಿ ವೆರೈಟಿ ಅಂತ ಹೇಳಿದ್ರೆ ಸರ್ ನಮ್ಮದು ಇಂಡಿಯನ್, ಚೈನೀಸ್, ಕಾಂಟಿನೆಂಟಲ್ ಆ್ಯಂಡ್ ಸೌತ್ ಇಂಡಿಯನ್ ಆ್ಯಂಡ್ ಮತ್ತು ವೆರೈಟಿ ಆಫ್ ಚಾಟ್ಸ್, ಆಮೇಲೆ ದೋಸೆ. ಅಬ್ಬಾ, ನನಗಂತೂ ನಂಬಕ್ಕೆ ಆಗ್ತಾ ಇಲ್ಲ. ಬರೀ 329 ರೂಪಾಯಿಗೆ 35 ವೆಜ್ ಐಟಮು, ಅದು ಎಷ್ಟು ಪ್ರೀಮಿಯಂ ಐಟಮ್ಸ್ ಸಿಗ್ತಾ ಇದ್ದಾವೆ. ಇವತ್ತು ಪನ್ನೀರ್ ಗಿನ್ನೀರೆಲ್ಲ ಎಷ್ಟು ಬೆಲೆ ಇದೆ ನಿಮ್ಗೆ ಗೊತ್ತಿದೆ. ದಯವಿಟ್ಟು ನೀವು ನಿಮ್ಮ ಕುಟುಂಬ, ಸ್ನೇಹಿತರು, ಫ್ಯಾಮಿಲಿ, ಕಂಪ್ನಿ ಯಾರು ಬೇಕಾದ್ರೂ ಇರಲಿ, ದಯವಿಟ್ಟು ಬನ್ನಿ. ದೇಸಿ ಮಸಾಲ 5 ಬ್ರಾಂಚ್ ಇದೆ. 5 ಬ್ರಾಂಚ್ ನಾನು ನಂಬರ್ ಹಾಕಿದ್ದೀನಿ, ಅಡ್ರೆಸ್ ಹಾಕಿದ್ದೀನಿ. ಬನ್ನಿ, ಇಲ್ಲಿ ಊಟ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಖುಷಿಯಾಗಿ ಒಂದು 2-3 ತಾಸು ಸ್ಪೆಂಡ್ ಮಾಡಿ ನಿಮ್ಮ ಮನಸ್ಸಿನ ಭಾವನೆಗಳನ್ನ ಹೇಳ್ಕೊಳ್ಳಿ, ಕುಟುಂಬದ ಜೊತೆಗೆ ನಿಮ್ಮ ಪ್ರೀತಿನ ಹಂಚ್ಕೊಳ್ಳಿ ಅಂತ ಕೇಳ್ಕೊತಾ ಸರ್, ಶುಭವಾಗಲಿ ದೇಸಿ ಮಸಾಲಾಗೆ. ಥ್ಯಾಂಕ್ ಯು ಸರ್. ನೋಡಿ, ನಮ್ಮ ಉಮೇಶ್ ಪೂಜಾರಿ ಅವರ ತಂಡ ಇಲ್ಲಿ ಕಾಯ್ತಾ ಇರೋದು ನಿಮ್ಮನ್ನು ವೆಲ್ಕಮ್ ಮಾಡೋಕ್ಕೆ. ನೀವು ದೇಸಿ ಮಸಾಲ ಅವ್ರು ಯಾವುದೇ ಬ್ರಾಂಚಿಗೆ ಹೋಗಿ, ಅದ್ಭುತವಾದ ಶೆಫ್ಗಳು, ಅದ್ಭುತವಾದ ಟ್ರೀಟ್ ನಿಮ್ಗೆ ಸಿಕ್ಕೇ. ಸೊ ಶುಭವಾಗಲಿ, ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿ, ಒಳ್ಳೆ ಊಟ ಮಾಡಿ, ಖುಷಿಯಾಗಿರಿ, ನೆಮ್ಮದಿಯಾಗಿರಿ, ಸಂತೋಷವಾಗಿರಿ. ನಮಸ್ಕಾರ.